ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ನಾವು ಟ್ರೈನ್ ಜರ್ನಿ ಮಾಡ್ಕೊಂಡು ಬಂದಿರೋದು. ನಾವು ಇವಾಗ ತಿಪ್ಟೂರ್ ಹತ್ರ ಶಿವಪುರಕ್ಕೆ ಬಂದಿದ್ದೀವಿ, ನಮ್ಮ ಅತ್ತೆಯವ್ರಿಗೆ. ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವರೇ ಕುಮಾರ್ ಅಂತ. ಅಂದರೆ ಇವರು ನಮ್ಮನ್ನು ಅತ್ತೆಯವ್ರ ಊರಿಗೆ ಬಿಟ್ಬಿಟ್ಟು ಅತ್ತೆ ಊರಿಗೆ ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ದರು. ಇವ್ರಿಗೆ ನಮ್ಮ ಪತಿಯವರು ಫೋನ್ಪೇ ಮಾಡಿರ್ತೀನಿ, ಹೋಗಿರಿ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರಿಗೆ ನಂಬರ್ ಹೇಳ್ತಾಯಿದ್ದೆ, ಫೋನ್ ನಂಬರ್ ಹೇಳ್ತಾಯಿದ್ದೆ ನಾನು. ನಮ್ಮ ಮಾಮ ಆ ಕಡೆಯಿಂದ ಬಂದರು. ನಮ್ಮ ಅತ್ತೆನ ನೀವು ನೋಡಿರ್ತೀರ, ಇವ್ರನ್ನೆಲ್ಲ ನೀವು ನೋಡಿರ್ತೀರ, ತುಂಬ ಹಳೆಯ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಇವ್ರನ್ನೆಲ್ಲ. ಇವ್ರು ಯಾರು ಹೊಸಬ್ರೇನಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಆಟೋ ಹುಡುಗ ಮಾತ್ರ, ಕುಮಾರ್ ಅನ್ನೋರು ಮಾತ್ರ ಹೊಸ ಹುಡುಗ ಅಷ್ಟೇ. ತುಂಬ ಸಂಜೆ ಎಷ್ಟು ಒಂದು 6 ಗಂಟೆ ಇಲ್ಲ 6:15 ಆಗಿತ್ತು ಅಂದ್ಕೊತೀನಿ ನಾವು ಊರಿಗೆ ಬರೋ ಅಷ್ಟರಲ್ಲಿ. ಪಾಪ ನಮ್ಮ ಅತ್ತೆ ಕಾಯ್ತಾಯಿದ್ರು ನಮ್ಮ ಮನೇನೆ, ಏನು ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಅಂದ್ಬಿಟ್ಟು. ಅಲ್ಲೆಲ್ಲ ಹೊರಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು, ಚೌಕಾಬಾರ ಆಡ್ತಾಯಿದ್ರು. ಎಲ್ಲರೂ ನೋಡ್ತಾಯಿದ್ರು, ಈಗ ಬಂದ್ರಾ ಬನ್ನಿ ಅಂತ ಮಾತಾಡಿಸ್ತಾಯಿದ್ರು. ನಮ್ಮತ್ತೆ ಇಷ್ಟೊತ್ತಕ್ಕ ಬಂದ ಬಾ ಅಂತಾಯಿದ್ರು. ನಮ್ಮತ್ತೆ ನಾನೇ ಕರ್ಕೊಂಬರ್ತೀನಿ ಅಂತ ಹೇಳ್ತಾಯಿದ್ರು. ನಮ್ಮ ಮಾಮನ ಕಳಿಸ್ತೀನಿ ಅಂತ ಹೇಳ್ತಾಯಿದ್ರು ರೈಲ್ವೆ ಸ್ಟೇಷನ್ಗೂ ಮತ್ತು ಅವ್ರ ಊರಿಗೂ ತುಂಬಾ ದೂರ, ಅದಕ್ಕೆ ನಾವೇ ಬರ್ತೀವಿ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಬಂದ್ವಿ. ಬಂದ ತಕ್ಷಣ ನಮ್ಮ ಚೋಟು ಅವನು ತೀಟೆ ಕೆಲಸ ಶುರು ಮಾಡ್ಕೊಂಡಿದ್ದ. ನಮ್ಮ ಅತ್ತೆ ಏನೇನು ಮಡಗಿದ್ದಾರೆ ಅಂತೆಲ್ಲ ಸಿಗಿತಾ ಇದ್ದ, ಎಲ್ಲ ನೋಡ್ತಾ ಇದ್ದ ಏನೇನು ಮಡಗಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಬೇಕು ಅಂತ ಅನ್ನಿಸ್ಬಿಡ್ತು. ಬಂದು ಮುಖ ತೊಳ್ಕೊಂಡು ಹಾಗೆ ಒಂದು ದೇವ್ರಿಗೆ ಒಂಚೂರು ಕೈ ಮುಗಿದು ನಮ್ಮ ಅತ್ತೆಗೆ ಏನೇನು ಮಾಡ್ತಿದ್ದಾರೆ ಅಂತ ಒಂದು ರೌಂಡಾಗೆ ಅಡುಗೆ ಮನೆಗೆ ಬಂದೆ. ನಮ್ಮ ಅತ್ತೆ ಎಲ್ಲ ಅಡುಗೆನೂ ಆಲ್ರೆಡಿ ಮಧ್ಯಾಹ್ನ ಎಲ್ಲ ಮುಗಿಸ್ಬಿಟ್ಟಿದ್ರು ಮಾಡಿ. ಅನ್ನ ಮಾತ್ರ ಬಿಸಿ ಬಿಸಿ ಇತ್ತು. ಬಂದ ತಕ್ಷಣ ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದರು. ನನಗೆ ಬಂದ ತಕ್ಷಣ ಕಾಫಿ ಕುಡಿಬೇಕು ಅನ್ನಿಸ್ತು. ಅದಕ್ಕೆ ಅರ್ಶಿನಿ ಒಂಚೂರು ಕಾಫಿ ಮಾಡು ಅಂತ ಹೇಳಿದೆ. ಅತ್ತೆಗೆ ಹೇಳಿದೆ ಕಾಫಿ ಮಾಡತ್ತೆ ಅಂತ. ಅರ್ಶಿನಿ ಮಾಡಿದ್ಲು. ನಮ್ಮ ಚೋಟು ಏನು ಮಾಡಿದ್ದಾನೆ, ಖಾರದ ಪುಡಿನ ಕಣ್ಣಿಗೆ ಬೀಳಿಸ್ಕೊಂಬಿಟ್ಟಿದ್ದ. ಅದಕ್ಕೆ ಅದು ಉರಿ ಅಂತ ಇದ್ದ. ಈ ಚಿಕ್ಕ ಹುಡುಗಿ ಬಂದ್ಬಿಟ್ಟು ನಮ್ಮ ಅತ್ತೆಗೆ ಭಾವ ಇದ್ದಾರಲ್ಲ, ಅವರ ಮೊಮ್ಮಗಳು ಇವಳು. ಪಕ್ಕದ ಮನೆಯಲ್ಲೇ ಇರೋದು ಇವರು. ನಮ್ಮ ಚೋಟು ನೋಡಿ ಬಂದು ಅಂದ್ಕೊತೀನಿ ಆಟ ಆಡೋದಕ್ಕೆ. ಸಣ್ಣ ಮಕ್ಕಳು ಅಂದರೆ ಸಣ್ಣ ಮಕ್ಕಳೇ ಹಂಗೆ ಅಲ್ವಾ, ಯಾರಾದರೂ ಬಂದರೆ ಹೊಸ್ದಾಗಿ ಅವ್ರ ಜೊತೆ ಸೇರ್ಕೊಳೋದು, ಆಟ ಆಡೋದು ಇದ್ದೇ ಇರುತ್ತೆ. ಅವಳು ಬಂದು ಅಂದ್ಕೊತೀನಿ. ನಮ್ಮ ಚೋಟು ಏನು ಅಷ್ಟು ಗಮನ ಮಾಡಲಿಲ್ಲ ಅವಳು ಬಂದಿದ್ದಾಗಿರ್ಬೋದು ಏನೂ, ಯಾಕೆಂದರೆ ಕಣ್ಣಿಗೆ ಖಾರದ ಪುಡಿ ಬಿಡಿಸ್ಕೊಂಬಿಟ್ಟಿದ್ದ. ಹಂಗಾಗಿ ಹರ್ಷಿತನ ಜೊತೆ ಅವನು ಕಾರ್ಗಳು ತಂದಿದ್ದ, ಆಟ ಆಡ್ತಾಯಿದ್ದ. ನಮ್ಮ ಅರ್ಶಿನಿನಂತೂ ಗೋಳು ಇಕ್ಕೊಂಡು ಅಷ್ಟಿಷ್ಟು ಗೋಳು ಇಕ್ಕೊಳ್ಳಲಿಲ್ಲ ನಮ್ಮ ಅರ್ಶಿನಿನ. ಪಾಪ ಅವಳು ಎಲ್ಲನೋ ಹೋಗ್ಬೇಕಾರೆ ಅವಳು ಅಂಬ ತೋರಿಸ್ತೀನಿ ಬಾ ಅಂದರೆ ಸಾಕು ಓಡೋಗೋದು. ಅವನು ನಮ್ಮ ಚೋಟು ಏನು ಮಾಡಿದ್ದಾನೆ ಅಂದರೆ, ನಮ್ಮ ಅತ್ತೆಯವ್ರ ಮನೇಲಿ ಇರೋವರೆಗೂ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಏಕೆಂದರೆ ಅವ್ನಿಗೆ ಅಂಬ ನೋಡೋ ಆಸೆ. ಅಕ್ಕ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಚೋಟು, ನಮ್ಮ ಅರ್ಶಿನಿ ಹರ್ಷಿತಾ ಅವರೆಲ್ಲೋದ್ರೂ ಅವ್ರ ಹಿಂದೆ ಓಡೋಗ್ಬಿಡೋನು. ನಾನು ಬರ್ತೀನಿ ಅಂತ. ಅವರೆಲ್ಲಾದರೂ ನಾನು ಬಿಟ್ಟೋಗ್ಬಿಟ್ರೆ ಅನ್ನೋ ಇದರಲ್ಲಿ ಅವ್ನು ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ. ಅವನು ಅಲ್ಲಿ ಇಲ್ಲಿ ಹೋಗೋನು. ಅವ್ನಿಗೆ ನಿದ್ದೆ ಬಂದಿದ್ರು ಕೂಡ ಎಷ್ಟು ಆಟ ಆಡ್ತಾನೆ ನೋಡಿ ಅವನು. ಅದಕ್ಕೆ ಆಮೇಲೆ ಅತ್ತೆ ಸ್ವಲ್ಪ ಮೆತ್ತಗೆ ಅನ್ನ ಮಾಡುತ್ತೆ, ಅವ್ನಿಗೆ ಊಟ ಮಾಡಿಸ್ಬೇಕು ಅಂತಿದ್ದೆ. ಆಮೇಲೆ ಅವ್ನಿಗೆ ಫಸ್ಟ್ ಊಟ ಮಾಡಿಸಿ ನಾವು ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಹರ್ಷಿತಾ ಮಾತ್ರ ಸಪ್ರೇಟಾಗಿ ಅವಳು ದಿವಾನ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ಲು. ನಾವೆಲ್ಲ ಒಳಗಡೆ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಅತ್ತೆ ಮಾವ ಸಿಗೋದೇ ಅಪರೂಪ. ಹಾಗಾಗಿ ನಾನು ಬಂದ ತಕ್ಷಣ ಊಟ ಮಾಡಲಿಲ್ಲ, ಸ್ವಲ್ಪ ಕಾಫಿ ಕುಡಿದೆ. ಹಂಗೆ 1 ಅವರ್ ಟೈಮ್ ಪಾಸ್ ಆಯಿತು. ಹಾಗೆ ಜೊತೆಲಿ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಪತಿ ಹೇಳ್ತಾಯಿದ್ರು, ನೀನು ಹೋಗ್ಬಿಟ್ಟು ಬಾ ಊರಿಗೆ, ನಿಮ್ಮ ಅತ್ತೆಯವ್ರಿಗೆ ದಪ್ಪ ಆಗೇ ಬರೋದು ನೀನು ಅಂತ. ಯಾಕೆಂದರೆ ನಮ್ಮ ಅತ್ತೆ ಹೋದಾಗೆಲ್ಲನೂ ವೆರೈಟಿ ಅಡುಗೆ ಮಾಡಿರ್ತಾರೆ. ಅದನ್ನೆಲ್ಲ ತಿನ್ನೋವ್ರಿಗೂ ಬಿಡಲ್ಲ, ಬಲವಂತ ಮಾಡುತ್ತೆ ನಮ್ಮ ಅತ್ತೆ. ಹಂಗಾಗಿ ತಿಂದೇ ಬರೋದಲ್ವ. ಹಂಗಾಗಿ ನಮ್ಮ ಪತಿ ಹಂಗೆ ಅಂತಿದ್ರು, ಒಂದು ರೌಂಡ್ ದಪ್ಪ ಆಗಿ ಬರ್ತೀಯ ಹೋಗಿ ನೀನು ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆ ಹಂಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಹಾಗೆ ಊಟ ಎಲ್ಲ ಆದಮೇಲೆ ಹಾಸ್ಕೊಂಡು ಅದ್ರ ಮೇಲೇ ನಮ್ಮ ಅತ್ತೆ ಎಲೆ ತಂದರು. ಎಲೆನ ಹಾಕೋಬಾರೆ ಅಂತ ಅಂದ್ಬಿಟ್ಟು ಸರಿ ಅಂತ ಎಲೆ ಹಾಕ್ಕೊಂಡೆ. ನಮ್ಮ ಅತ್ತೆಯವರು ಒಂದು ಅಂಗಡಿ ಇದೆ, ನಮ್ಮ ಅತ್ತೆಯವ್ರದ್ದು ಪೆಟ್ಟಿ ಅಂಗಡಿ ಇದೆ. ಸೊ ಹಂಗಾಗಿ ಮನೆಗೆ ಅಂಗಡಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಮನೇಲೂ ಇಟ್ಕೊಂಡಿರ್ತಾರೆ. ಎಲೆನ ಅವ್ರು ಮಾರೋಕ್ಕೂ ತಂದಿರ್ತಾರೆ. ಹಂಗೆ ನಾವೆಲ್ಲ ಬಂದಾಗ ಹಂಗೆ ಹಾಕ್ಕೊಳಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಹಂಗೆ ಎಲೆ ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ತಿದ್ವಿ ನಾನು ನಮ್ಮ ಅತ್ತೆ. ಹಂಗೆ ಜೊತೇಲಿ ನಮ್ಮ ಪತಿಯವರೆಲ್ಲ ನೀವು ಲಾಸ್ಟ್ ತುಂಬ ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಆವಾಗಲೂ ಅಷ್ಟೇ ಇವ್ರ ಮನೆಗೆ ಬಂದಾಗ ನಾವು ಎಲೆ ಹಾಕ್ಕೊಂಡಿದ್ವಿ. ನಮ್ಮ ಪತಿ ನಾವು ಎಲ್ಲ ಕೂತ್ಕೊಂಡು ನಮ್ಮ ಅತ್ತೆ, ನಿಮ್ಮ ಪತಿನೂ ಕರ್ಕೊಂಬರೋಕ್ಕಿಲ್ವೇನೆ, ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಬರೋಕ್ಕಿಲ್ವೇನೆ, ಎಲ್ಲರೂ ಬಂದಿದ್ದಾರೆ, ಎಷ್ಟು ಚೆನ್ನಾಗಿರೋದು ಅಂತಿತ್ತು ನಮ್ಮ ಅತ್ತೆ. ಏನು ಮಾಡೋದು, ನಮ್ಮ ಪತಿಗೆ ಕೆಲಸ ಇರ್ತಿತ್ತು. ಅವ್ರಿಗೆ ಯಾವಾಗಲೂ ರಜಾಕ್ಕೆ ಬರೋಕ್ಕಾಗಲ್ಲ. ಅವ್ರಿಗೆ ಕೆಲಸ ನಿಮಗೆ ಗೊತ್ತು, ಮಾರ್ಕೆಟಿಂಗ್ ಕೆಲಸ ಅಂದರೆ ಅದಕ್ಕೊಂದು ಇದೇ ಇಲ್ಲ, ರಜಾ ಅನ್ನೋದೇ ಇಲ್ಲ. ಹಾಗಾಗಿ ನಾನು ಅವ್ರನ್ನ ಬಲವಂತ ಮಾಡೋಕ್ಕೂ ಆಗಲ್ಲ, ಬನ್ನಿ ಅಂತ ಅಂದ್ಬಿಟ್ಟು. ಇವರು ಪಕ್ಕದ ಮನೆಯವರು, ಆ ಹುಡುಗಿ ಬಂದಿತ್ತಲ್ಲ ಅವ್ರ ಅಮ್ಮ, ಇದು ನಮ್ಮ ಅತ್ತೆಯ ಭಾವನ ಮಗಳು ಇವರು. ಅವರು ಬಂದರು ಎಲೆ ಹಾಕ್ಕೊಳ್ಳೋದಕ್ಕೆ. ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡು ಎಲೆ ಹಾಕ್ಕೊಂಡು ಅದಾದಮೇಲೆ ನಾವು
ಮಲಗಿಬಿಟ್ವಿ ಎಲೆ ಹಾಕ್ಕೊಂಡು. ಫ್ರೆಂಡ್ಸ್, ಇವತ್ತು ನಮ್ಮ ಅತ್ತೆರೂರಲ್ಲಿ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಏನು ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿದಾಗ ತಂದೂರಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತಂದೂರಿ ರೊಟ್ಟಿ ನಮ್ಮನೇಲಿ ಮಾಡಿದ್ರೆ ನಮ್ಮ ಪತಿ ತಿನ್ನಲ್ಲ, ಅದಕ್ಕೆ ಇಲ್ಲಿ ಮಾಡಿದ್ರೆ ಎಲ್ಲರೂ ತಿಂತೀವಿ. ಸೊ ಅದಕ್ಕೆ ಮಾಡ್ತೀವಿ. ಅದೇ ಹೀರೆಕಾಯಿ ತಂದಿದ್ದೀವಿ, ಕೊತ್ತಂಬರಿ ಸಬ್ಸಿ ಸಾಕು, ಇಷ್ಟ ಇನ್ನೇನು ಬೇಡ. ಬೀನ್ಸ್ ಏನು ಬೇಡ ಕಣತೆ. ಇದು ಸಾರ್ಗೆ ಐತಾ ಸಾಂಬಾರ್ಗೆ? ಬೆಳಗ್ಗೆ ಎದ್ದಾಗ ತಿಂಡಿಗೆ ನಾನು ರೆಡಿ ಮಾಡ್ತೀನಿ ಅತ್ತೆ, ನೀವು ಸಾಂಬಾರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ. ನಮ್ಮತ್ತೆ ಏನೇನು ತರಕಾರಿ ಬೇಕು ಅಂತ ಕೇಳ್ತಾಯಿದ್ರು. ಸಾಕು ಬಿಡತ್ತೆ ಇಷ್ಟೇ ಅಂತ ಹೇಳಿ ನಾನು ಓಡಾಡ್ತಾ ಇರ್ತೀನಿ. ಮಸಿಕಾಯಿ ಬೇಕಾ? ಹಾಂ, ಮಸಿಕಾಯಿ ಬೇಕು, ಆಮೇಲೆ ಎಣ್ಣೆ. ನಮ್ಮ ತೇಜು ರೋಟಿ ಅಲ್ಲಂತೂ ತಿನ್ನೋಕ್ಕಾಗಲ್ಲಮ್ಮ, ಮನೇಲಿ ಹೆಂಗೋ ನೀನು ಮಾಡಲ್ಲ, ಅದಕ್ಕೆ ಇಲ್ಲಿ ಮಾಡು ಅಂತ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟೆ ರೋಟಿ ಮಾಡಿದ್ದು. ನಮ್ಮ ಅತ್ತೆನ ನಮ್ಮ ಮಕ್ಕಳನ್ನ, ಅದೇ ನಮ್ಮ ಹರ್ಷಿತನ ಕೇಳಿದೆ ತಿಂತೀರಾ ಮಾಡಿದ್ರೆ ಅಂತ. ನೀವು ಏನು ಮಾಡಿದ್ರು ತಿಂತೀನಕ್ಕ ಅಂತ ಅವಳು ಅಂದ್ಲು. ನಮ್ಮ ಅತ್ತೆನೂ ಅಷ್ಟೇ, ಏನಾದರೂ ಮಾಡು ತಿಂತೀವಿ ಅಂತ ಅಂದರು. ನಮ್ಮ ಅಮ್ಮನೂ ಕೂಡ ಏನು ಮಾಡಿದ್ರು ತಿಂತಾರೆ ಅಂತ ಹೇಳಿದ್ರು ನಮ್ಮ ಅತ್ತೆನೂ, ನಮ್ಮ 7 ವರ್ಷನೂ. ಸರಿ ಆಯಿತು ಅಂತಂದ್ಬಿಟ್ಟು ರೋಟಿನೇ ಮಾಡಿದೆ. ಆ ರೋಟಿ ಒಂಥರ ಏನು ಮಾಡಿದ್ದೆ ಅಂದರೆ, ನಾನು ಮೈದಾ ಹಿಟ್ಟನ್ನ ಸ್ವಲ್ಪ ಕಡಿಮೆ ಹಾಕಿ ಗೋಧಿ ಹಿಟ್ಟನ್ನ ನಾನು ಜಾಸ್ತಿ ಹಾಕಿದ್ದೆ. ನಮ್ಮ ತೇಜು ಅವ್ನಿಗೆ ಅನುಮಾನ ಬಂದಿದೆ, ನಮ್ಮಮ್ಮ ಏನು ರೋಟಿ ವೈಟ್ ಕಲರ್ ಕಾಣಿಸ್ತಾ ಇಲ್ಲ, ಹಿಟ್ಟು ಗೋಧಿ ಹಿಟ್ಟು ಥರ ಕಾಣಿಸ್ತಾ ಇದೆ ಅಂತ ಅನುಮಾನ ಪಡ್ತಿದ್ದ ಅವನು. ಯಾಕೆಂದರೆ ಮೈದಾ ಹಿಟ್ಟು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನಾನು ಗೋಧಿ ಹಿಟ್ಟನ್ನ ನಾನು ಜಾಸ್ತಿನೇ ಹಾಕಿದ್ದೆ. ಹಂಗಾಗಿ ಅವ್ನಿಗೆ ಸಮಾಧಾನಕ್ಕೋಸ್ಕರ ನೋಡಪ್ಪ ಓಕೆನಾ ಅಂತ ಹೇಳ್ತಾ ಇದ್ದೆ. ತಿಂಡಿ ಎಲ್ಲ ಮಾಡಾದ್ಮೇಲೆ ಸಿಕ್ಕಾಪಟ್ಟೆ ಸೆಕೆ ಆಗೋಯ್ತು. ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಲಗಿ ಮತ್ತು ಟೀ ಕುಡಿದು ಇಷ್ಟೆಲ್ಲ ಆಯಿತು. ಅದಾದಮೇಲೆ ಸಂಜೆ ನಾವು ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸಂಜೆ ಒಂದು 4 ಗಂಟೆ ಆಗಿತ್ತು. ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಬಿಸಿಲು ಕಡಿಮೆ ಆಯಿತು. ಬಿಸಿಲೆಲ್ಲಿ ಕಡಿಮೆ ಆಗುತ್ತೆ, 5 ಗಂಟೆ ಆದ್ರೂ ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಆದರೆ ಸ್ವಲ್ಪ ಮಧ್ಯಾಹ್ನಕ್ಕಿಂತ ಕಡಿಮೆ ಆಗಿತ್ತು. ಮತ್ತು ಹುಡುಗರೆಲ್ಲ ಎಳ್ನೀರು ಕುಡಿಬೇಕು ಅಂತಿದ್ರು. ನನಗಂತೂ ಎಳ್ನೀರು ಅಂದರೆ ಏನು ಇಷ್ಟ ಇಲ್ಲ, ನನಗೆ ನಮ್ಮ ಹುಡುಗರಿಗೆ ತುಂಬ ಇಷ್ಟ ಎಳ್ನೀರು. ಒಂದಿದ್ದಕ್ಕೆ ಹಿಂದ್ಗಡೆನೇ ಅವ್ರದ್ದು ಮನೆ ಹಿಂದ್ಗಡೆನೇ ತೋಟ ಇದೆ, ಅಲ್ಲಿ ಅವಾಗ ಸ್ವಲ್ಪ ದಿವಸದ ಮುಂಚೆ ಕಿತ್ತಿದ್ರಂತೆ. ಹಂಗಾಗಿ ಅಲ್ಲಿಲ್ಲ ಅಂತ ನಮ್ಮ ಮಾಮ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಅತ್ತೆ ಇನ್ನೊಂದು ತೋಟಕ್ಕೆ ಹೋಗೋಣ ಬಾ ಅಂತ ಹೇಳಿದ್ರು. ಅಯ್ಯೋ ಅತ್ತೆ, ಇನ್ನೊಂದು ತೋಟನ ದೂರ ಆದರೆ ಬೇಡಪ್ಪ, ನಾನು ಬರಲ್ಲ ಅಂತ ಹೇಳ್ತಿದ್ದೆ. ಎಷ್ಟು ಹತ್ರ ಇದೆ ಬಾ, ನಾನು ಬೆಳಗ್ಗೆ ಸಾಯಂಕಾಲ 2 ಟೈಮ್ ಓಡಾಡ್ತೀನಿ, ನೀನು ಇಷ್ಟಕ್ಕೆ ಹಿಂಗೆ ಅಂತೀಯ ಅಂತಿದ್ರು. ನಂಗೆ ನಡೆಯೋದು ಅಂದರೆ ನಿಜವಾಗ್ಲೂ ಆಗೋದೇ ಇಲ್ಲ. ಆದರೆ ಏನು ಮಾಡೋದು, ಇಲ್ಲ ಇನ್ನೊಂದು ತೋಟಕ್ಕೆ ಹೋಗೋಣ, ಇಲ್ಲೆಲ್ಲೂ ಇಲ್ಲ ಕಾಯಿ ಅಂತ ಅಂದರು ನಮ್ಮ ಮಾಮ. ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು ವಾಕಿಂಗ್ ಆದಂಗೆ ಆಗುತ್ತೆ ಮಕ್ಳಿಗೋಸ್ಕರ ಅಂತ ಅಂದ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ ಇನ್ನೊಂದು ತೋಟಕ್ಕೆ.
ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಬರಬೇಕಾದ್ರೆ ದಾರಿಲಿ ಈ ತಾತ ಸಿಕ್ಕಿದ್ರು. ಅವ್ರಿಗೆ ಎದುರಿಸ್ತಾ ಇದೆ ನಮ್ಮ ಚೋಟುನ ತಾತನ ತೋರಿಸ್ಬಿಟ್ಟು. ಇವನು ಏನು ಹೇಳಿ ಮತ್ತೆ ಕೇಳೋದೇ ಇಲ್ಲ ತಾತ, ಊಟ ಮಾಡಲ್ಲ, ತೀಟೆ ಮಾಡ್ತಾನೆ ಅಂತ. ಅದಕ್ಕೆ ಅವ್ರು ಇಲ್ಲೇ ಇರ್ತೀನಿ ಕರಿಯವ ಅಂತ ಅವ್ರು ಹೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.